ಕಿರಿಯ ಪ್ರಾಥಮಿಕ ಶಾಲೆ ಸಿ ಗೊಲ್ಲರಹಟ್ಟಿ. ಇಲ್ಲಿ ನಾವು ಗ್ರಾಮಸ್ಥರಿಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೋಸ್ಕರ ಬಾಲ್ಯ ವಿವಾಹ ಪದ್ಧತಿ ನಿಷೇಧದ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಒಂದು ಚಿಕ್ಕ ನಾಟಕವನ್ನು ಮಾಡಿಸ್ತಾ ಇದ್ದೀವಿ. ಈ ನಾಟಕವನ್ನು ನಾವು ಅಂಗನವಾಡಿ ಟೀಚರ್ ಹಾಗೂ ಶಾಲಾ ಶಿಕ್ಷಕಿಯರು ಬಂದು ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಬಂದು ಮಾಡ್ತಿದ್ದಾರೆ. ಶಿಕ್ಷಕಿ ಹಾಗೂ ಅಂಗನವಾಡಿ ಟೀಚರ್ ಓದಕ್ ಬರಂಗಿಲ್ಲ, ಬರ್ಯಾಕ್ ಬರಂಗಿಲ್ಲ, ಮನೆ ಕೆಲಸ ಮಾಡ್ತಾರ ಹಂಗೆಲ್ಲ ಯಜಮಾನ್ಲೆ ಎರಡು ಮಾತು ಕೇಳಿ. ಅಯ್ಯೋ ನಂದಟವಂತ ಸಣ್ಣ ವಯಸ್ಸಿನ ಮದುವೆ ಮಾಡಬಾರ್ದು. ಹೆಣ್ಣುಡಿಗೆ 18 ವರ್ಷ ಆಗಿರ್ಬೇಕು, ಹೆಣ್ಣುಡಿಗೆ 18 ವರ್ಷ ಆಗಿರ್ಬೇಕು, 21 ವರ್ಷ ಆಗಿರ್ಬೇಕು, ಗಂಡು ಹುಡುಗರಿಗೆ 21 ವರ್ಷ ಆಗಿರಬೇಕು. ಒಳಗಡೆ ನೀವು ಮಾಡಿದ್ರೆ ಒಳಗಡೆ ಮಾಡಿಲ್ಲ ನಿಮಗೆ ಶಿಕ್ಷೆ ಐತಿ. ನಿಮಗೆ ಶಿಕ್ಷೆ ಐತಿ. 2 ವರ್ಷ ಶಿಕ್ಷೆ, 2 ವರ್ಷ ಶಿಕ್ಷೆ, 2 ಲಕ್ಷ ರೂಪಾಯಿ ದಂಡ ಐತಿ. 1 ಲಕ್ಷ ದಂಡ. ಗದಸ್ರಿ ಪೊಲೀಸ್ 2 ವರ್ಷ ಜೈಲಿಗೆ, 2 ವರ್ಷ ಜೈಲಿಗೆ, ನೀವು 2 ವರ್ಷ ಜೈಲಿಗೆ, 1 ಲಕ್ಷ ದಂಡ. ನೋಡ್ರಿ, ಈಗ ಏನ್ ಗೊತ್ತಾಯ್ತು ನಿಮ್ಗೆ? ಈ ಚಿತ್ರವನ್ನು ನೋಡಿ ನಿಮ್ಗೆ ಏನ್ ಮಾಡ್ತಾರೆ? ಚಿಕ್ಕ ವಯಸ್ಸಿಗೆಲ್ಲ 18 ವರ್ಷಕ್ಕೆ ತುಂಬಲಿಕ್ಕಿಂತ ಒಳಗೆ ಮದುವೆ ಮಾಡ್ತಾರೆ. ಗಂಡು ಹುಡುಗರಿಗೆ 21 ವರ್ಷ ತುಂಬಕ್ಕಿಂತ ಮೊದಲು ಮದುವೆ ಮಾಡ್ತಾರೆ. ಈ ಒಂದು ಯಾವಾಗ ಬಂದತ್ತಪ್ಪ ಜಾರಿಗೆ ಅಂದ್ರೆ 2006ರಲ್ಲಿ ಈ ಒಂದು ಕಾಯ್ದೆ ಜಾರಿ ಬಂದತ್ತೆ. ಈ ಒಂದು ಕಾಯ್ದೆ ಜಾರಿ ಬಂದ್ರು ಕೂಡ ಇನ್ನ ಮಾಡ್ತಾ ಇದ್ದಾರೆ ಹಳ್ಳಿಗಳಾಗ ಅಂತಂತೇಳಿ ಈ ನಮ್ಮ ಅಂಗನವಾಡಿ ಟೀಚರ್ ಹಾಗೂ ಶಾಲಾ ಶಿಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿಯರು ಬಂದು ನಮ್ಮ ಗ್ರಾಮದಲ್ಲಿ ಒಂದು ಚಿಕ್ಕ ವಯಸ್ಸಿನ ಮಹಿಳೆ ಹುಡುಗಿ ಮದುವೆ ಆಗ್ತಿತ್ತು. ಆ ಮದುವೆಗೆ ಬಂದು ತಡೆ ಹಿಡಿದಿದ್ದಾರೆ. ತಡೆ ಹಿಡಿದು ಈ ಮದುವೆ ನಿಲ್ಲಿಸಲಿಕ್ಕೋಸ್ಕರ ಈ ಸಿಬ್ಬಂದಿ ಎಲ್ಲರಿಗೂ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು. ಇನ್ನು ಮುಂದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಯಾವುದೇ ಕಾರಣಕ್ಕೆ ಮಕ್ಕಳು ಮದುವೆ ಮಾಡೋದಿಲ್ಲ ಅಂತಂತೇಳಿ ಈ ಒಂದು ಆಶ್ವಾಸನೆಯನ್ನು ಕೊಡ್ತೀವಿ. ತಂದೆ ತಾಯಿ ಬರ್ರಿ, ಹುಡುಗನ ತಂದೆ ತಾಯಿ ಇನ್ನು ಮುಂದೆ ಹೇಳ್ರಿ, ಆಶ್ವಾಸನೆ ಕೊಡ್ರಿ ತಂದೆ ತಾಯಿ. ಇನ್ನು ಮುಂದೆ ನಾವು ನಮ್ಮ ಮಕ್ಕಳಿಗೆ ಹೆಣ್ಣು ಮಗಳಿಗೆ 18 ವರ್ಷ ತುಂಬಿರಬೇಕು, ಗಂಡು ಮಗಳಿಗೆ 21 ವರ್ಷ ತುಂಬಿದ ಮೇಲೆ ಮದುವೆಯನ್ನು ಮಾಡುತ್ತೇವೆ ಎಂದು ಪ್ರಮಾಣೀಕರಿಸಿರುತ್ತೇವೆ. ಈ ಕಾಯ್ದೆಗೆ ವಿರುದ್ಧವಾದಲ್ಲಿ ಸರ್ಕಾರದಿಂದ 2 ವರ್ಷ ಜೈಲು, 1 ಲಕ್ಷ ದಂಡವನ್ನು ವಿಧಿಸಬಹುದೆಂದು ಈ ಮೂಲಕ ಪ್ರಮಾಣ ಮಾಡಿರುತ್ತೇವೆ. ಆ ಹುಡುಗಿಗೆ ಇನ್ನ ಗರ್ಭಕೋಶ ಬೆಳೆದಿರೋದಿಲ್ಲ, ಆಮೇಲೆ ಮಾಂಸಖಂಡಗಳು ಬಲಿಷ್ಠವಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಮಗುವಿಗೆ ಮುಂದೆ ಏನಾದರೂ ರಕ್ತಸ್ರಾವ ಜಾಸ್ತಿ ಆಗ್ಬೋದು, ಆಮೇಲೆ ಮಗುವಿಗೆ ಯಾವುದೇ ಗಂಡಾಂತರ ಹೆರಿಗೆಗಳು ಆಗ್ಬರ್ಬೋದು. ಈ ಥರ ಆಗ್ತಕ್ಕಂಥದ್ರಿಂದ ಅನಿಮಿಕ್ ಅಂದರೆ ರಕ್ತ
ರಕ್ತಹೀನತೆ ಆಗ್ಬೋದು ಮಕ್ಕಳು. ಯಾಕಂದ್ರೆ ಸಣ್ಣ ವಯಸ್ಸು ಮದುವೆ ಮಾಡ್ತೀವ, ಅವು ಸರಿಯಾಗಿ ಆಹಾರ ತಿನ್ನೋದಿಲ್ಲ. ಅದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಮೈನರ್ ಅಂತಿರಲ್ಲ, ಮೈನರ್ ಮೆರಿಯಿಟ್ಟ ಮೇಲಿನಿಂದನೇ ಅವ್ರಿಗೆ ಸರಿಯಾದ ಒಂದು ಪೋಷಣೆ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಆ ಮಕ್ಕಳಿಗೆ ಮನೆಗೆ ಪ್ರತಿಯೊಂದು ಊಟ ಕೊಡಬೇಕು. ಆಮೇಲೆ ಏದಂತಿರಲ್ಲ, ಕೆಬ್ಬಣ ತೆಗಿಸ್ಕೊಂತಾರೆ. ಕೆಬ್ಬಣ ತೆಗಿಸಿ ಬಂದ ಅವು ಆಗಿನ ತಾತ್ಕಾಲಿಕ ಅವು ಗಾಯ ಮಾಡ್ಬಿಡ್ತವೆ. ಆಮೇಲೆ ಅದೇನ್ ಮಾಡ್ತಾರೆ, ಪ್ರೆಗ್ನೆಂಟ್ ಮೇಲೆ ಒಂಥರ ಸ್ಪೀಡ್ಸ್ ತರ ಬರ್ತದೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಫಸ್ಟೇ ಟಿ ಹಾಕ್ಸ್ಬೇಕು ಆ ಮಕ್ಕಳಿಗೆ. ಈ ಮೈನರ್ ತರ ಅಂತಿರಲ್ಲ, 14 ವರ್ಷದೊಳಗೆ ಆ ಹುಡುಗರಿಗೆ ನಾವು ಒಂದು ಟಿ ಹಾಕ್ಸ್ಬೇಕು. ಟಿ ಇಂಜೆಕ್ಷನ್ ಅಂತ ಹಾಕ್ಸ್ಬೇಕಂದ್ರೆ ಮುಂದೆ ಧನುರ್ವಾಯಿ ಆ ಎಮ್ಮ ಬಸ್ರಿ ಆದ್ಮೇಲೆ ಬರಬಾರ್ದು ಎಂಬ ಉದ್ದೇಶಕ್ಕೋಸ್ಕರ ಮುಂಜಾಗ್ರತೆಯನ್ನು ತಗೋಬೇಕು. ಈ ಒಂದೆಲ್ಲ ಒಂದು ಆರೋಗ್ಯ ಒಂದು ಕಾಪಾಡ್ಕೊಂತ ಬಂದ್ರೆ ಅವ್ರಿಗೆ ಬಲಿಷ್ಠವಾದಾಗ 18 ವರ್ಷ 6 ತಿಂಗಳಾದಾಗ ನಾವು ಮದುವೆ ಮಾಡಿದ್ರೆ ಆ ಮಗು ಒಂದು ನಮಗೆ ಉತ್ತಮವಾದಂತ ಒಂದು ಮಗುವನ್ನು ಜನಿಸಿಕೊಡಬಹುದು. ಆಮೇಲೆ ಆರೋಗ್ಯವಾಗಿ ಮಗು, ಆಮೇಲೆ ಹೆರಿಗೆ ಕೂಡ ಆಗಿ ನಾವು ಸುಸೂತ್ರವಾಗಿ ಹೆರಿಗೆ ಕೂಡ ಆಗ್ತವೆ. ಈಗ ನಾವೇನ್ ಮಾಡ್ತೀವಿ, ಸಣ್ಣ ಮಕ್ಕಳಿಗೆಲ್ಲ ಮದುವೆ ಮಾಡ್ತೀವಿ, ಸಿಜರಿನ್ ಮಾಡ್ತಾ ಇದಾವೆ, ಅದಾಗ್ತದೆ ಇದಾಗ್ತದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಚಿಕ್ಕ ಮಕ್ಕಳನ್ನು ನೀವು ಮದುವೆ ಮಾಡಬಾರ್ದು ಅಂತ ಹೇಳಿ ಈ ಒಂದು ಮಾತನ್ನು ಮುಗಿಸ್ತೀನಿ. ನಾವು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ರೆಟ್ಟಿ ಶಾಲೆಯಿಂದ ನಾವು ಶಾಲಾ ಶಿಕ್ಷಕಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಅತಿಥಿ ಶಿಕ್ಷಕರು ಎಲ್ಲರೂ ಈ ಬಾಲ್ಯ ವಿವಾಹ ತಡೆಗಟ್ಟಲು ಒಂದು ಜಾಥಾವನ್ನು ಮಾಡಿದ್ದೀವಿ. ಅದೇ ರೀತಿ ಮಕ್ಕಳಿಂದ ಒಂದು ನಾಟಕವನ್ನು ಬಾಲ್ಯ ವಿವಾಹ ತಡೆಗಟ್ಟೋದಕ್ಕೆ ನಾಟಕವನ್ನು ಮಾಡಿ ಊರಲ್ಲಿ ನಾವು ತೋರಿಸಿದ್ದೀವಿ. ಅದೇ ಥರ ಈ ಗ್ರಾಮಸ್ಥರು ಏನು ಮಾಡಬೇಕಪ್ಪ ಅಂತಂದರೆ ಇನ್ನು ಮುಂದೆ ಆದರೂ ಸಹಿತ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು. ಹೆಣ್ಮಕ್ಳಿಗೆ 18 ವರ್ಷ ತುಂಬಿರಬೇಕು, ಹುಡುಗನಿಗೆ 21 ವರ್ಷ ಕಡ್ಡಾಯವಾಗಿ ತುಂಬಿರಬೇಕು. ಆ ನಂತರ ಮದುವೆ ಮಾಡಿದ್ರೆ ಆ ಹುಡುಗನಿಗಾಗಲಿ ಹುಡುಗಿಗಾಗಲಿ ಯಾವುದೇ ಒಂದು ತೊಂದರೆ ಆಗಲ್ಲ. ಆಮೇಲೆ ಅವರು ಜವಾಬ್ದಾರಿ ಇರುತ್ತೆ. ಅವರು ನಿಧಾನವಾಗಿ ಸಂಸಾರವನ್ನು ಮಕ್ಕಳನ್ನು ಪಾಲನೆ ಮಾಡಿ ಮುಂದೆ ಚೆನ್ನಾಗಿ ಮುಂದೆ ನಡ್ಕೊಂಡು ಹೋಗ್ತಾರೆ. ಆ ದೃಷ್ಟಿಯಿಂದ ದಯವಿಟ್ಟು ನಮ್ಮ ವಿನಂತಿ, ಇನ್ನು ಮುಂದೆ ಆಮೇಲೆ ಮದುವೆ ವಯಸ್ಸಿಗೆ ಮದುವೆ ಆಗ್ಬೇಕು. 18 ವರ್ಷ ತುಂಬಿರ್ಬೇಕಲ್ವಾ? ಗಂಡು ಮಕ್ಕಳಿಗೆ ಎಷ್ಟು ವರ್ಷ ತುಂಬಿರ್ಬೇಕು? ನೀವೆಲ್ಲ ನೆನಪಿಟ್ಕೋಬೇಕು, ಓಕೆನಾ? ತಂದೆ ತಾಯಿ ಕೂಡ ಈ ವಿಷಯವನ್ನ ನೀವು ಮನೆಯಲ್ಲಿ ತಿಳಿಸ್ಬೇಕು. ಕೊನೆಯಲ್ಲಿ ಓಕೆ ಸ್ಲೋಗನ್ ಹೇಳಂದ್ರ, ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಶಾಪ. ನಿಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ನಿಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು? 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ. ಅಂದಿನಿಂದ ಇಂದಿನವರೆಗೆ ಕೂಡ ಬಾಲ್ಯ ವಿವಾಹ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಶಿಕ್ಷೆಯನ್ನು ನೀಡ್ತಾ ಇದ್ದಾರೆ. ಎಷ್ಟು ವರ್ಷ ಶಿಕ್ಷೆ? 2 ವರ್ಷ ಜೈಲು ಶಿಕ್ಷೆ, 1 ವರ್ಷ 1 ಲಕ್ಷ ರೂಪಾಯಿ. ಇದೆಲ್ಲ ಬೇಕಾ? ನಾವೆಲ್ಲರೂ ಏನ್ ಮಾಡ್ಬೇಕು? 18 ವರ್ಷ ಮಾಡಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಪ್ರತಿನಿತ್ಯ ಶಾಲೆಗೆ ಹೆಂಗ್ ಬರ್ಬೇಕು? ನೀಟಾಗಿ ಬರ್ಬೇಕು, ಓಕೆನಾ? ಇದುವರೆಗೂ ನಾಟಕವನ್ನು ವೀಕ್ಷಿಸಿದಂತಹ ಎಲ್ಲ ಗ್ರಾಮಸ್ಥರಿಗೂ ನಮಿಸುತ್ತಾ, ದಯವಿಟ್ಟು ಈ ಬಾಲ್ಯ ವಿವಾಹ ಪದ್ಧತಿ ನಿಷೇಧಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ಕೇಳ್ತಾ ಇದ್ವಿ. ಥ್ಯಾಂಕ್ ಯು. ಇನ್ನು ಮುಂದೆ ಬಾಲ್ಯ ವಿವಾಹದಲ್ಲಿ ನೋಡ್ರಿ ತಡೆಗಟ್ಟಕ್ಕೆ ನಾವಂತ ಎತ್ತಿದ ಕೈ ಬರ್ತೀವಿ. ಇನ್ನು ಈ ದಿನ ಒಂದಿದ್ರೆ ನಾವು ಬರ್ತೀವಿ ತಡೆಗಟ್ಟಕ್ಕೆ. ಇನ್ನು ಯಾವುದೇ ಕಾರಣಕ್ಕೆ ನೀವು ಬಾಲ್ಯ ವಿವಾಹ ಮಾಡಬಾರ್ದು. ನಿಂದಿಸ್ಬಿಟ್ಟಿವಿ. ಅದಕ್ಕೋಸ್ಕರ ಇನ್ನು ಮುಂದೆ ಇದೇ ಥರನೇ ನಮ್ಮ